ಗುಡ್ ಮಾರ್ನಿಂಗ್. ಡೇ 14 ಇವತ್ತು. ಡೇ 14 ಚಾಲೆಂಜ್ನ ಸ್ಟಾರ್ಟ್ ಮಾಡೋಣ. ಈ 10,000 ಸ್ಟೆಪ್ಸಲ್ಲಿ ಡೇ 14 ಇವತ್ತು. ಸೊ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡೋಣ. ಏನಂದರೆ ಈ ಡೇ 14 ಸ್ಟಾರ್ಟ್ ಮಾಡ್ತಾ ಮಾಡ್ತಾ ನನ್ನಲ್ಲಿ ಒಂದು ಪಾಸಿಟಿವಿಟಿ ಬಂದಿದೆ. ಏನು ಮಾಡಿದ್ರು ನಾನು ಕಂಪ್ಲೀಟ್ ಮಾಡ್ತೀನಿ, ನನಗೆ ನಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಏನೂ ಕಡಿಮೆ ಇರಲ್ಲ. ಇವಾಗ ತುಂಬ ಆತ್ಮವಿಶ್ವಾಸ ಬಂದಿದೆ, ತುಂಬ ಖುಷಿ ಆಗ್ತಾಯಿದೆ. ಸೊ ಡೇ 14 ಸ್ಟಾರ್ಟ್ ಮಾಡೋಣ, ನೋಡೋಣ ಡೇ ಹೇಗಾಗುತ್ತೆ ಅಂತ. ಸೊ ಲೆಟ್ಸ್ ಸ್ಟಾರ್ಟ್. ಸ್ಟಾರ್ಟ್ ಮಾಡೋಣ. ಓಕೆ, ನಡೆಯೋಣ. 10,000 ಇವತ್ತು ಕಂಪ್ಲೀಟ್ ಮಾಡೋಣ. ಸೊ ಇನ್ನೂ ಯಾರೂ ಕಾಣಿಸ್ತಾ ಇಲ್ಲ ಪಾರ್ಕಲ್ಲಿ. ಸೊ 5 ಗಂಟೆ ಆಗಿದೆ. 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀವಿ ಸರಿಯಾಗಿ. ನೋಡೋಣ ಯಾವಾಗ ಕಂಪ್ಲೀಟ್ ಆಗುತ್ತೆ 10,000 ಸ್ಟೆಪ್ಸು. ಸೊ ಆಲ್ಮೋಸ್ಟ್ ವಿದೌಟ್ ರೆಸ್ಟ್ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್. ಹಾಫ್ ಜರ್ನಿ ಕಂಪ್ಲೀಟ್ ಆಗಿದೆ, ಇನ್ನು ಹಾಫ್ ಜರ್ನಿ ಇದೆ, ಅದೆಷ್ಟು ಕಂಪ್ಲೀಟ್ ಮಾಡೋಣ. ಬಟ್ ಹ್ಯಾಪಿ, ಖುಷಿ ಆಗ್ತಾ ಇದೆ, ಏನು ಇದು ಇಲ್ಲ. ಇನ್ನೊಂದಷ್ಟು ಹಾಫ್ ಜರ್ನಿ ಮಾಡಿದ್ರೆ 10,000 ಕಂಪ್ಲೀಟ್ ಆಗುತ್ತೆ. 5,000 ಇವಾಗ ಕಂಪ್ಲೀಟ್ ಆಗಿದೆ. ಸೊ ಕಂಟಿನ್ಯೂ ಮಾಡೋಣ. 10,000 ಆದಮೇಲೆ ಸಿಗೋಣ. ಓಕೆ, ಫೈನಲಿ 10,000 ಕಂಪ್ಲೀಟ್ ಆಗಿದೆ. ಸೊ ಥ್ಯಾಂಕ್ ಯು. ತೋರಿಸ್ತೀನಿ ನಿಮಗೆ 10,000 ಕಂಪ್ಲೀಟ್ ಆಗಿರೋದು. ಸೊ ಫೈನಲಿ ನಮ್ಮ ಡೇ 14 ಚಾಲೆಂಜ್ ಕಂಪ್ಲೀಟ್ ಆಗಿದೆ. ಸೊ ಮತ್ತು ನಾಳೆ ಸಿಗೋಣ. ಸೊ ನೀವು ಶುರು ಮಾಡಿ, ಯಾಕಂದರೆ ಶುರು ಮಾಡೋದಕ್ಕೆ ಬೇಕಾಗಿರೋದು ಜಿಮ್ಮು ಅದು ಇದು ಅಂತ ಏನಿಲ್ಲ. ಶುರು ಮಾಡೋದಕ್ಕೆ ಬೇಕಾಗಿರೋದು ಒಂದು ಸ್ಟ್ರಾಂಗ್ ಡಿಸಿಷನ್ನು ಆ್ಯಂಡ್ ಒಂದು ಸಣ್ಣ ಕನ್ಸಿಸ್ಟೆನ್ಸಿ, ಜೊತೆಗೆ ಒಂದು ಡಿಸಿಪ್ಲೈನ್. ಇವು ಇಷ್ಟಿದ್ರೆ ನೀವು ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ಅಂದ್ಕೊಂಡಿರೋದು ಸಾಧಿಸ್ಬೋದು. ಸೊ ಸ್ಟಾರ್ಟ್ ಮಾಡಿ. ಸೊ ನಾಳೆ ಸಿಗೋಣ. ಓಕೆ, ಬಾಯ್.